ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳು. 4 ಪ್ರಾಂತ್ಯಗಳಲ್ಲಿ ಹರಿದು ಹಂಚು ಹೋಗಿದ್ದಂತಹ ಕನ್ನಡ ನಾಡನ್ನು ಒಟ್ಟುಗೂಡಿಸಿ 1956ರಲ್ಲಿ ಕನ್ನಡ ನಾಡು ಎಂದು ಹೆಸರಿಡಲಾಯಿತು. ಇಷ್ಟಾದರೂ ಕೂಡ ಮಹಾರಾಷ್ಟ್ರದ ಸೊಲ್ಲಾಪುರ, ಕೊಲ್ಲಾಪುರ, ಸಾಂಗ್ಲಿ, ಕೇರಳದ ಕಾಸರಗೋಡು ಸಹಿತ ಒಂದಲ್ಲ ಒಂದಿನ ಕರ್ನಾಟಕದ ಮಣ್ಣನ್ನ ಸೇರುತ್ತೇವೆ ಎನ್ನುವಂತ ಅಪರಾಧ ಆಸೆಯೊಂದಿಗೆ ಇವತ್ತಿಗೂ ಕಾಯ್ತಾ ಕೂತಿದೆ. ಎಲ್ಲದರ ನಡುವೆ ನಮ್ಮ ಕನ್ನಡ ರಾಜ್ಯ ನಿರ್ಮಾಣವಾಗಿದೆ. ಹಾಗಿದ್ರೆ ಈ ನಾಡು ಒಂದಾಗಿದ್ದು ಹೇಗೆ? ಹರಿದು ಹಂಚೋಗಿದ್ದ ನಾಡನ್ನ ಕ್ರೋಢೀಕರಿಸಿ ಒಂದು ರಾಜ್ಯವನ್ನಾಗಿ ಮಾಡಿದ್ದು ಹೇಗೆ? 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. 1950ರಲ್ಲಿ ಭಾರತ ಸಂಪೂರ್ಣವಾಗಿ ಸಂವಿಧಾನವನ್ನ ಅಂಗೀಕೃತಗೊಳಿಸಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ 550 ಪುಟ್ಟ ಪ್ರಾಂತ್ಯಗಳಿದ್ದವು. ಅವುಗಳನ್ನೆಲ್ಲ ಒಟ್ಟುಗೂಡಿಸಿ ರಾಜ್ಯಗಳನ್ನಾಗಿ ಮಾಡಬೇಕೆನ್ನುವ ಆಶಯದೊಂದಿಗೆ ಭಾಷಾ ಪ್ರಾಂತ್ಯವಾಗಿ ಒಂದೊಂದು ರಾಜ್ಯವನ್ನ ಮಾಡಿದ್ರು. ಹಾಗೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಹಾಗೂ ಕರ್ನಾಟಕ ರಾಜ್ಯವಾಗಿ ವಿಂಗಡಗೊಳಿಸಿದ್ರು. 1956ರಲ್ಲಿ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತಾನೆ ಹೆಸರು ಕೊಟ್ಟರು. ಅದಕ್ಕೆ ಕಾರಣ 1947ರ ಆಸುಪಾಸು ಗಡಿಯಲ್ಲಿ ನಮ್ಮ ರಾಜ್ಯವನ್ನು ಆಳುತ್ತಿದ್ದವರು ಮೈಸೂರು ರಾಜ್ಯದವರು. ಅತ್ಯಂತ ಸಮೃದ್ಧ ಹಾಗೂ ವಿಶಾಲವಾಗಿ ಬೆಳೆದಿದ್ದು ಮೈಸೂರು ರಾಜಮನೆತನವಾಗಿತ್ತು. ಆದ ಕಾರಣ ಮೈಸೂರು ರಾಜ್ಯ ಎಂದೇ ಅದಕ್ಕೆ ನಾಮಕರಣ ಮಾಡಲಾಯಿತು. ಅವತ್ತಿನ ಬಾಂಬೆ ಪ್ರೆಸಿಡೆನ್ಸಿಯಿಂದ ಚಂಡೀಗಢ ಎಂಬ ತಾಲೂಕನ್ನು ಹೊರತುಪಡಿಸಿ ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಹಾಗೂ ವಿಜಯಪುರ ಜಿಲ್ಲೆಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಅವತ್ತಿನ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದಂತಹ ಬೀದರ್, ಗುಲ್ಬರ್ಗ, ರಾಯಚೂರು ಮುಂತಾದ ಜಿಲ್ಲೆಗಳನ್ನ ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದಂತಹ ಕೊಳ್ಳೇಗಾಲವನ್ನು ನಮ್ಮ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಹಾಗೆ ರಾಯಲ್ ಸೀಮೆಯಲ್ಲಿರುವಂತಹ ಮದ್ರಾಸ ಪ್ರಾಂತ್ಯದಲ್ಲೇ ಇದ್ದಂತಹ ಬಳ್ಳಾರಿಯನ್ನ ನಮ್ಮ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಆ ಮೂಲಕ ಕನ್ನಡ ಭಾಷೆಯ ಆಧಾರದ ಮೇಲೆ ಕನ್ನಡ ಮಕ್ಕಳೆಲ್ಲ ಒಂದಾದ್ರು. ಅಂದಹಾಗೆ ಈ ಏಕೀಕರಣದ ಚಳುವಳಿ ಒಂದೆರಡು ದಿನದಲ್ಲಿ ಆದದ್ದಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಗಂಭೀರವಾಗಿ ಮೊಳಕೆ ಒಡೆದಿದೆ. ಉತ್ತರ ಕರ್ನಾಟಕದ ಭಾಗವನ್ನ ಕನ್ನಡ ಏಕೀಕರಣಕ್ಕೆ ದುಡಿದಂತಹ ಹೃದಯ ಭಾಗ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ಕರ್ನಾಟಕ ಏನಾದ್ರೂ ಗಟ್ಟಿಯಾಗಿ ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಜನರೇ ಕಾರಣ. ಕನ್ನಡದ ಕುಲಪುರೋಹಿತರಿಂದ ಹೆಸರಾಗಿರುವಂತಹ ಹಾಲೂರು ವೆಂಕಟರಾಯರು ಕನ್ನಡದ ಒಗ್ಗಟ್ಟಿಗೆ ಶ್ರೀಕಾರ ಹಾಕಿದ್ದರು. ಇನ್ನು ಸಾಹಿತಿಗಳ ನೆಲ ಎಂದು ಕರೆಸಿಕೊಳ್ಳುವಂತಹ ಧಾರವಾಡ ಸಹ ಕನ್ನಡದ ಏಕೀಕರಣಕ್ಕೆ ನಿರ್ಣಾಯಕ ಪಾತ್ರವನ್ನೇ ವಹಿಸಿತು. ಅಲ್ಲಿನ ವಿದ್ಯಾವರ್ಧಕ ಸಂಘ ಕನ್ನಡದ ಚಳುವಳಿಯನ್ನ ಇನ್ನೊಂದು ಹೊಸ ಮೈಲಿಗಲ್ಲಿಗೆ ಕೊಂಡೊಯ್ಯಿತು. ಸಾಹಿತಿಗಳ ಉಸಿರು ಕನ್ನಡ, ಕನ್ನಡದ ಉಸಿರು ಸಾಹಿತಿಗಳು ಎನ್ನುವ ಮಟ್ಟಕ್ಕೆ ನಾಡಿನ ಅನೇಕ ಸಾಹಿತಿಗಳು, ಕವಿಗಳು, ವಿದ್ವಾಂಸರೆಲ್ಲ ಸೇರಿ ಏಕೀಕರಣಕ್ಕೆ ಹೆಗಲು ಕೊಟ್ಟು ಕರ್ನಾಟಕವನ್ನ ರೂಪಿಸಿದರು. ಅದರ ಫಲವಾಗಿ ಕನ್ನಡ ಇಂದು ಜನ್ಮ ತಾಳಿ ಅಮ್ಮರವಾಗಿ ನಿಂತಿದೆ. ಸತತ ಹೋರಾಟ, ಪರಿಶ್ರಮದ ಫಲವಾಗಿ 1956ರಲ್ಲಿ ಕನ್ನಡ ನಾಡು ರೂಪುಗೊಳ್ಳಿತು. ಇದು ರಾಜ್ಯ ರಚನೆಯಾದಂತಹ ಘಟನೆ ಆದ್ರೆ ಕನ್ನಡದ ಅಸ್ಮಿತೆಯನ್ನು ಎತ್ತಿ ಹಿಡಿಯಬೇಕು ಹಾಗೂ ಕರ್ನಾಟಕ ಎನ್ನುವ ಹೆಸರನ್ನು ಇಡಬೇಕೆಂದು 1973ರಲ್ಲಿ ಮೈಸೂರು ಅಂತ ಇದ್ದಂತಹ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲು ಇಲ್ಲಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸು ಅವರು ಮುಂದಾಗ್ತಾರೆ. ಭಾರತದ ಇತಿಹಾಸದಲ್ಲಿ ಕರ್ನಾಟಕ ದೇಶ ಎಂದೇ ಉಲ್ಲೇಖಿಸಲಾಗಿದೆ. ಮಹಾಭಾರತ, ರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಇದರ ಉಲ್ಲೇಖವಿದೆ. 1956ರಲ್ಲಿ ರಚನಾ ಅಂತಹ ಮೈಸೂರು ರಾಜ್ಯ ಕೇವಲ ಒಂದು ಪ್ರಾಂತ್ಯವನ್ನ ಪ್ರತಿನಿಧಿಸ್ತಾ ಇದೆ, ಇಡೀ ಸಮಗ್ರ ಕನ್ನಡವನ್ನ ಪ್ರತಿನಿಧಿಸ್ತಾ ಇಲ್ಲ ಅಂತ ಎನ್ನುವಂತಹ ಕೂಗು ಉತ್ತರ ಭಾಗದಲ್ಲಿ ಕೇಳ್ಬಂತು. ಆದ ಕಾರಣ ಅಂದಿನ ದೇವರಾಜ ಅರಸು ಅವರ ಸರ್ಕಾರ ಇದಕ್ಕೆ ಅವತ್ತಿನ ವಿಧಾನ ಪಕ್ಷದ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲವನ್ನ ನೀಡ್ತಾರೆ. ಸರ್ವಾನುಮತದಿಂದ ಅಂಗೀಕರಿಸಿದ್ರು. ಹೀಗಾಗಿ ನಮ್ಮ ರಾಜ್ಯದ ಹೆಸರು ಕರ್ನಾಟಕ ಎಂದು ನಾಮಕರಣ ಆಯಿತು. ಮಹಾರಾಷ್ಟ್ರದಲ್ಲಿ ಇಂದಿಗೂ ಸಹ ಕನ್ನಡದ ಗಡಿನಾಡುಗಳನ್ನ ತಮ್ಮದು ಎಂದು ಕೂಗ್ಕೊಳ್ತಾರೆ. ಅವ್ರಿಗೇನ್ ಗೊತ್ತು, ಅಲ್ಲಿರುವಂತಹ ಅಜಂತ, ಎಲ್ಲೋರ, ಎಲಿಫೆಂಟಗಳನ್ನು ಕಟ್ಟಿದ್ದು ನಮ್ಮ ಕನ್ನಡ ನಾಡಿನ ಅರಸರು. ಅಷ್ಟೇ ಯಾಕೆ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಕಟ್ಟಿದ್ದು ಸಹ ನಮ್ಮ ರಾಷ್ಟ್ರಕೂಟರು. ಮರಾಠರ ಸ್ವಾಭಿಮಾನ ಎಂದು ಹೇಳ್ಕೊಳ್ಳುವಂತಹ ಛತ್ರಪತಿ ಶಿವಾಜಿಯವರ ಮೂಲ ಸಹ ನಮ್ಮ ಕನ್ನಡ ನಾಡು. ಹೀಗೆ ಹೇಳ್ತಾ ಹೋದ್ರೆ ಮಹಾರಾಷ್ಟ್ರ ಏನು ಹೆಮ್ಮೆ ಅಂತ ಇವತ್ತು ಬಡಾಯಿ ಕೊಚ್ಚಿಕೊಳ್ಳುತ್ತೋ ಅವೆಲ್ಲದರ ಮೂಲ ನಮ್ಮ ಕನ್ನಡ ನಾಡು. ಇನ್ನು ಗೆಳೆಯರೆ, ಮೈಸೂರು ಕರ್ನಾಟಕವಾಗಿ 50 ವರ್ಷಗಳು ಕಳೆದಿದೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ನಾವು ಒಂದಿಷ್ಟು ವಿಚಾರವನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಗಂಗಾ, ಕದಂಬ, ಚಾಳುಕ್ಯರ ನಾಡಲ್ಲಿ ರಾಷ್ಟ್ರಕೂಟರು, ಕಲ್ಯಾಣಿಯ ಚಾಳುಕ್ಯರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಹೊಯ್ಸಳದ ಶೌರ್ಯ ಪರಾಕ್ರಮದ ನಡುವೆ ಶಿಲ್ಪಕಲೆಗಳು ಮೇರೇಸಿದ್ದ ನಾಡು ನಮ್ಮ ಕನ್ನಡ ನಾಡು. ದೆಹಲಿಯ ಸುಲ್ತಾನರಿಂದ ದಾಳಿಗೊಳಗಾಗಿ ಅಸ್ತಿತ್ವವನ್ನು ಸಹ ಉಳಿಸಿಕೊಳ್ಳಲಾಗದೆ ಪರದಾಡ್ತಿದ್ದಂತಹ ಸಂದರ್ಭದಲ್ಲಿ ಹಕ್ಕಬೊಕ್ಕರಿಂದ ರಚನೆ ಆಗಿದೆ ನಮ್ಮ ವಿಜಯನಗರ. ವೈಭವದ ವಿಜಯನಗರ ಪತನವಾದ ನಂತರ ನಮ್ಮ ನಾಡಲ್ಲಿ ಅಲ್ಲಿ ಸುಲ್ತಾನರದೇ ಆರ್ಭಟವಾಗಿತ್ತು. ಆರ್ಭಟವನ್ನ ಮೆಟ್ಟಿನಿತ್ತು ಕನ್ನಡ ನಾಡಿನ ಗೌರವನ್ನ ಮೇಲೆತ್ತರಕ್ಕೆ ಕೊಂಡೊಯ್ದಿದ್ದು ಕೆಳದಿಯ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮನಂತಹ ವೀರವನಿತೆಯರು. ಇದರ ಜೊತೆಗೆ ರಾಣಿ ಅಬ್ಬಕ್ಕ, ರಾಣಿ ಚೆನ್ನಭೈರಾದೇವಿಯನ್ನ ನಾವು ಮರೆಯಲು ಸಾಧ್ಯವ? ಅನಂತರ ಮೈಸೂರು ರಾಜ್ಯದ ಪ್ರಗತಿ, ಹೈದರಾಲಿಯ ಹೊಂಚು ಸಂಚು, ಅನಂತರ ಬ್ರಿಟಿಷರ ದಬ್ಬಾಳಿಕೆ, ಟಿಪ್ಪು ಆಳ್ವಿಕೆ, ರಾಣಿ ಚೆನ್ನಮ್ಮರ ಹೋರಾಟ, ಸಂಗೊಳ್ಳಿ ರಾಯಣ್ಣನ ದೇಶ ಪ್ರೇಮ, ಸಿಂಧೂರ ಲಕ್ಷ್ಮಣ, ಹೀಗೆ ಕನ್ನಡ ನಾಡು ಸಾಕಷ್ಟನ್ನ ಕಂಡಿದ್ದಂತಹ ಹೆಮ್ಮೆಯ ನಾಡು. ಮಯೂರ, ಇಮ್ಮಡಿ ಪುಲಕೇಶಿ, 3ನೇ ಗೋವಿಂದ, ಅಮೋಘ ವರ್ಷ, 6ನೇ ವಿಕ್ರಮ, ಹೊಯ್ಸಳ ವಿಷ್ಣುವರ್ಧನ, ಶ್ರೀಕೃಷ್ಣ ದೇವರಾಯದಂತಹ ಶ್ರೇಷ್ಠವಾದ ಅರಸರನ್ನ ಕಂಡಂತಹ
ಹರಿಯುವಂತಹ ನಾಡು ಇವತ್ತು ಜಗತ್ತು ಪ್ರಸಿದ್ಧವಾಗಿದೆ. ಇವತ್ತಿನ ಬೆಂಗಳೂರು ಜಗತ್ತಿನ ಪ್ರಮುಖ ಐಟಿ ನಗರದಲ್ಲಿ ಒಂದು. ಹಂಪಿ, ಹಳೆಬೀಡು, ಬೇಲೂರಿನಂತಹ ಐತಿಹಾಸಿಕ ಸ್ಥಳಗಳು ಒಂದು ಕಡೆ ಆದ್ರೆ, ಬಂಡೀಪುರ, ಅಣಶಿ, ನಾಗರಹೊಳೆ, ಭದ್ರಾ ಹೀಗೆ ಅತ್ಯುನ್ನತ ಕಾನನಗಳು ನಮ್ಮ ನೆಲದಲ್ಲಿದೆ. ಕೃಷ್ಣ, ತುಂಗ, ಭದ್ರೆ, ಕಾವೇರಿ, ಕಾಳಿ, ಹೇಮಾವತಿಯಂತಹ ಪವಿತ್ರವಾದ ನದಿ ಹರಿಯುವಂತಹ ನಾಡು ನಮ್ಮ ನಾಡು. ಕುಕ್ಕೆ, ಸುಬ್ರಹ್ಮಣ್ಯ, ಮಲೆಮಹದೇಶ್ವರ, ನಂಜನಗೂಡು, ಶ್ರೀರಂಗಪಟ್ಟಣ, ಶಿರಸಿ, ಕಾಗಿನೆಲೆ, ಸವದತ್ತಿ, ಬಸವನ ಬಾಗೇವಾಡಿಯಂತಹ ಧಾರ್ಮಿಕ ಕ್ಷೇತ್ರಗಳು ನಮ್ಮ ನೆಲದಲ್ಲಿದೆ. ಶೃಂಗೇರಿ, ಸಿದ್ಧಗಂಗೆ, ಸುತ್ತೂರು, ಆದಿಚುಂಚನಗಿರಿ, ಗವಿಮಠ, 3000 ಮಠ, ಕಾಗಿನೆಲೆ ಅಂತ ಹತ್ತಾರು ಮಠಗಳು ಈ ನಾಡಿನ ಜನಕ್ಕೆ ಉತ್ತಮ ದಾರಿಯಲ್ಲಿ ಸಾಗುವಂತಹ ದಾರಿದೀಪವಾಗಿದೆ. ಹಾಗೆ ಕೊನೆಯದಾಗಿ ಕರ್ನಾಟಕದ 7 ಅದ್ಭುತಗಳೆಂದು ಕರೆಸಿಕೊಳ್ಳುವಂತಹ ಈ 7 ಪ್ರದೇಶಗಳಿಗೆ ಒಂದ್ಸಲ ಆದ್ರೂ ಹೋಗ್ಬೇಕೆನ್ನುವುದು ನನ್ನ ಆಶಯ. ಹಂಪಿ, ಶ್ರವಣಬೆಳಗೊಳ, ಹಿರೇಬೆನ್ಕಲ್ ರಾಕ್ಸ್, ಗೋಲ್ ಗುಂಬಜ್, ಮೈಸೂರು ಪ್ಯಾಲೇಸ್, ಜೋಗ್ ಫಾಲ್ಸ್, ನಮ್ಮ ರಾಜ್ಯದಲ್ಲೇ ಸ್ಕೂಬಾ ಡೈವಿಂಗ್ ಗೆ ಪ್ರಸಿದ್ಧಿಯಾದಂತಹ ನೇತ್ರಾಲಿ ಐಲ್ಯಾಂಡ್ಗೆ ನೀವು ಒಮ್ಮೆ ಆದ್ರೂ ವಿಸಿಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕನ್ನಡ ನಾಡಿನ ಬಗ್ಗೆ ಹೇಳ್ತಾ ಹೋದ್ರೆ ಅದಷ್ಟು ದಿನಗಳು ಬೇಕಾಗ್ಬೋದು, ಸಮಯಗಳು ಬೇಕಾಗ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಸಿಗುವಂತಹ ಈ ಒಂದು ಅಲ್ಪ ಸಮಯದಲ್ಲಿ ನನಗಾದಷ್ಟು ಮಟ್ಟಕ್ಕೆ ನಾನು ಕನ್ನಡ ನಾಡಿನ ಬಗ್ಗೆ ಹೇಳಿದ್ದೀನಿ. ನಿಮಗೇನಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನ ಕೋರ್ತಾ ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ.